ಮಹಾಲಕ್ಷ್ಮಿಯನ್ನು ಮನೆಗೆ ಆಕರ್ಷಿಸುವ 10 ವಸ್ತುಗಳು. ತೆಂಗಿನಕಾಯಿ. ತೆಂಗಿನಕಾಯಿ ಎಂದರೆ ಶ್ರೀಫಲ. ಶ್ರೀಫಲ ಎಂದರೆ ಲಕ್ಷ್ಮೀ ದೇವಿಯ ಫಲ. ತೆಂಗಿನಕಾಯಿಯು ಲಕ್ಷ್ಮಿಗೆ ಅತ್ಯಂತ ಪ್ರಿಯಕರವಾದ ವಸ್ತು. ಮಹಾಲಕ್ಷ್ಮಿಯನ್ನು ಮನೆಗೆ ಆಕರ್ಷಿಸಲು ಸಿಪ್ಪೆ ತೆಗೆದ ಜುಟ್ಟು ಹೊಂದಿರುವ ತೆಂಗಿನಕಾಯಿ ಮನೆಯಲ್ಲಿ ಸದಾ ಇರಬೇಕು. ಮಹಾಲಕ್ಷ್ಮಿಗೆ ತೆಂಗಿನಕಾಯಿಯ ನೈವೇದ್ಯ ಬಹಳ ಪ್ರಿಯವಾದದ್ದು. ಆದ್ದರಿಂದ ಶುಕ್ರವಾರ ಸಂಜೆ ಯಾರು ತೆಂಗಿನಕಾಯಿಯನ್ನು ಮಹಾಲಕ್ಷ್ಮಿಗೆ ಅರ್ಪಿಸುತ್ತಾರೋ ಆ ಮನೆಯಲ್ಲಿ ಸದಾಕಾಲ ಸುಖ, ಸಂಪತ್ತು, ಸಂತೋಷ, ಸಮೃದ್ಧಿಯಾಗಿರುತ್ತದೆ. ತೆಂಗಿನಕಾಯಿಯನ್ನು ಹೊಡೆದು 2 ಹೋಳುಗಳನ್ನಾಗಿ ಮಾಡಿ ಮಹಾಲಕ್ಷ್ಮಿಗೆ ಅರ್ಪಿಸಬೇಕು. ಗೂಬೆಯ ವಿಗ್ರಹ. ಗೂಬೆಯು ಮಹಾಲಕ್ಷ್ಮಿಯವರ ವಾಹನ. ಆದ್ದರಿಂದ ಗೂಬೆಯ ವಿಗ್ರಹವನ್ನು ಮನೆಯಲ್ಲಿ ಅಥವಾ ಕಚೇರಿಯಲ್ಲಿ ಇಟ್ಟಿರುತ್ತಾರೆ. ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾರೆ. ಮತ್ತು ಮನೆಯಲ್ಲಿ ಗೂಬೆಯ ವಿಗ್ರಹವನ್ನು ಇಡುವುದರಿಂದ ವಾಸ್ತುದೋಷ ನಿವಾರಣೆಯಾಗುತ್ತದೆ. ದಕ್ಷಿಣಾವರ್ತಿ ಶಂಖ. ದೇವತೆಗಳು ಮತ್ತು ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆಯುವಾಗ 14 ರತ್ನಗಳು ಸಮುದ್ರದಿಂದ ಹೊರಗಡೆ ಬಂದವಂತೆ. ಅದರಲ್ಲಿ ದಕ್ಷಿಣಾವರ್ತಿ ಶಂಖವೂ ಕೂಡ ಒಂದು. ಶಂಖಗಳಲ್ಲಿ ದಕ್ಷಿಣಾವರ್ತಿ ಶಂಖ ಅತ್ಯಂತ ಒಳ್ಳೆಯದು. ಬಲಭಾಗದಲ್ಲಿ ತೆರೆದಿರುವಂತಹ ಶಂಖವನ್ನು ದಕ್ಷಿಣಾವರ್ತಿ ಶಂಖವೆನ್ನುತ್ತಾರೆ. ಶಂಖವಿಲ್ಲದೆ ಮಹಾಲಕ್ಷ್ಮಿಯವರ ಪೂಜೆ ಅಪೂರ್ಣ. ಏಕೆಂದರೆ ಲಕ್ಷ್ಮಿ ಮತ್ತು ದಕ್ಷಿಣಾವರ್ತಿ ಶಂಖ ಇಬ್ಬರೂ ಕೂಡ ಸಮುದ್ರ ಮಂಥನದಲ್ಲಿಯೇ ಉದ್ಭವವಾಗಿರುವುದು. ಆದ್ದರಿಂದ ದಕ್ಷಿಣಾವರ್ತಿ ಶಂಖವನ್ನು ಲಕ್ಷ್ಮೀ ದೇವಿಯ ಸಹೋದರ ಎಂದು ಹೇಳಲಾಗುತ್ತದೆ. ಇದರಿಂದಲೇ ಯಾರ ಮನೆಯಲ್ಲಿ ದಕ್ಷಿಣಾವರ್ತಿ ಶಂಖ ಇರುತ್ತದೆಯೋ ಆ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಿರುತ್ತಾರೆ. ಕವಡೆಗಳು. ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದಿಂದ ಉದ್ಭವವಾಗಿರುವ ಕಾರಣ ಲಕ್ಷ್ಮೀ ದೇವಿಗೆ ಕವಡೆಗಳೆಂದರೆ ತುಂಬ ಪ್ರಿಯ. ಆದ್ದರಿಂದ ಲಕ್ಷ್ಮಿಯನ್ನು ಮನೆಗೆ ಆಕರ್ಷಿಸಲು ಮನೆಯಲ್ಲಿ ಕವಡೆಗಳನ್ನು ಇರಿಸಬೇಕು. ಕಮಲದ ಬೀಜದ ಮಾಲೆ. ಮಹಾಲಕ್ಷ್ಮಿಯವರು ಕಮಲದ ಹೂವಿನ ಮೇಲೆಯೇ ಕುಳಿತಿರುತ್ತಾರೆ. ಹಾಗಾಗಿ ಅವರಿಗೆ ಕಮಲದ ಹೂ ಹಾಗೂ ಕಮಲದ ಬೀಜಗಳೆಂದರೆ ತುಂಬಾ ಪ್ರಿಯ. ತಾವರೆ ಬೀಜದಿಂದ ಮಾಡಿದ ಜಪಮಾಲೆಯನ್ನು ಕಮಲದ ಮಾಲೆ, ಪದ್ಮಮಾಲೆ ಮತ್ತು ಲಕ್ಷ್ಮಿ ಅನುಗ್ರಹ ಮಾಲೆ ಎಂದು ಕರೆಯುತ್ತಾರೆ. ಕಮಲದ ಬೀಜಗಳನ್ನು ಮಹಾಲಕ್ಷ್ಮಿಯವರ ಸ್ವರೂಪ ಎಂದು ಕರೆಯಲಾಗುತ್ತದೆ. ಕೈಯಲ್ಲಿ ಹಣ ಇಲ್ಲದವರು ತಾವರೆ ಬೀಜದ ಜಪಮಾಲೆಯಿಂದ ಜಪ ಮಾಡಿ ಅದನ್ನು ಧಾರಣೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ. ಕೇವಲ ಜಪ ಮಾಡುವುದಲ್ಲದೆ ಕಮಲದ ಬೀಜದ ಮಾಲೆಯನ್ನು ಮನೆಯಲ್ಲಿ ಇರಿಸುವುದರಿಂದ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ಮನೆಯಲ್ಲಿ ನೆಲೆಸಿರುತ್ತಾರೆ. ಗೋಮತಿ ಚಕ್ರ. ಗುಜರಾತಿನ ದ್ವಾರಕಾ ನಗರದಲ್ಲಿ ಹರಿಯುವ ಗೋಮತಿ ನದಿಯಲ್ಲಿ ಸಿಗುವ ನೈಸರ್ಗಿಕ ಕಲ್ಲುಗಳನ್ನೇ ಗೋಮತಿ ಚಕ್ರ ಎಂದು ಕರೆಯಲಾಗುತ್ತದೆ. ಈ ಚಕ್ರವು ಮಹಾವಿಷ್ಣುವಿನ ಕೈಯಲ್ಲಿರುವ ಸುದರ್ಶನ ಚಕ್ರವನ್ನೇ ಹೋಲುತ್ತದೆ. ಹಾಗಾಗಿ ಕೆಲವರು ಗೋಮತಿ ಚಕ್ರವನ್ನು ಸುದರ್ಶನ ಚಕ್ರ ಎಂದು ಕೂಡ ಕರೆಯುತ್ತಾರೆ. ಗೋಮತಿ ಚಕ್ರಗಳನ್ನು ಸಂಪತ್ತು ಮತ್ತು ಸಮೃದ್ಧಿಯ ಅಧಿದೇವತೆಯಾದ ಮಹಾಲಕ್ಷ್ಮಿಯ ಸ್ವರೂಪ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಗೋಮತಿ ಚಕ್ರಗಳನ್ನು ದೇವರ ಮನೆಯಲ್ಲಿ ಇರಿಸಿ ಪ್ರತಿದಿನ ಪೂಜೆ ಮಾಡುವುದರಿಂದ ಮಹಾಲಕ್ಷ್ಮಿಯು ಆ ಮನೆಗೆ ಆಕರ್ಷಿತರಾಗುತ್ತಾರೆ. ಕೆಲವರು ಗೋಮತಿ ಚಕ್ರವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಬೀರುವಿನಲ್ಲಿ ಇಡುತ್ತಾರೆ. ಅಂತಹ ಮನೆಗಳಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ. ಶ್ರೀಚಕ್ರ. ಶ್ರೀಚಕ್ರವನ್ನು ತಾಯಿ ಲಲಿತಾದೇವಿ ತ್ರಿಪುರ ಸುಂದರಿ ಅವರ ನಿವಾಸವೆಂದೇ ಪರಿಗಣಿಸಲಾಗುತ್ತದೆ. ಶ್ರೀ ಲಲಿತಾ ತ್ರಿಪುರ ಸುಂದರಿಯವರು ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯವರ ಏಕೀಕೃತ ರೂಪ. ಹಾಗಾಗಿ ಶ್ರೀಚಕ್ರವನ್ನು ಮನೆಯಲ್ಲಿ ಇರಿಸಿ ಪ್ರತಿದಿನ ಕ್ರಮಬದ್ಧವಾಗಿ ಪೂಜೆ ಮಾಡುವುದರಿಂದ ಎಲ್ಲ ಕೆಲಸದಲ್ಲಿಯೂ ಶುಭವಾಗುತ್ತದೆ. ಶ್ರೀಚಕ್ರವನ್ನು ಪೂಜಿಸುವ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನೆಲೆಸಿರುತ್ತಾರೆ. ಆದ್ದರಿಂದ ಅಂತಹ ಮನೆಗಳಲ್ಲಿ ಧನ ಧಾನ್ಯಗಳು ಸಮೃದ್ಧಿಯಾಗಿರುತ್ತದೆ. ಶ್ರೀಚಕ್ರವನ್ನು ಮನೆಯಲ್ಲಿ ಇರಿಸಿ ಪೂಜೆ ಮಾಡುವವರು ಮಡಿ ಮೈಲಿಗೆಯನ್ನು ಪಾಲಿಸಬೇಕು ಹಾಗೂ ಪ್ರತಿದಿನ ತಪ್ಪದೆ ಪೂಜೆ ಮಾಡಬೇಕು. ವಿಳೆದೆಲೆ. ವಿಳೆದೆಲೆಗೆ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಪ್ರಮುಖ ಸ್ಥಾನವಿದೆ. ಈ ವಿಳೆದೆಲೆಯು ಅನೇಕ ದೇವರುಗಳ ಗುಣಗಳನ್ನು ತನ್ನಲ್ಲಿ ಅಡಗಿಸಿಟ್ಟುಕೊಂಡಿದೆ. ವಿಳೆದೆಲೆಯ ಮೂಲದಲ್ಲಿ ಮಹಾಲಕ್ಷ್ಮೀ ದೇವಿ, ಮಧ್ಯದಲ್ಲಿ ಸರಸ್ವತಿ ಹಾಗೂ ಕೊನೆಯಲ್ಲಿ ಗೌರಿಯ ನೆಲೆಸಿರುತ್ತಾರೆ. ಹಾಗಾಗಿ ಮಹಾಲಕ್ಷ್ಮೀ ದೇವಿಗೆ ವಿಳೆದೆಲೆ ಎಂದರೆ ಬಹಳ ಇಷ್ಟ. ಮಹಾಲಕ್ಷ್ಮಿಯ ಪೂಜೆಯಲ್ಲಿ
ವಿಳೆದೆಲೆಯನ್ನು ಅರ್ಪಣೆ ಮಾಡಿದರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸಿಗುತ್ತದೆ. ಅಷ್ಟೇ ಅಲ್ಲದೆ ಯಾರ ಮನೆಯಲ್ಲಿ ವಿಳೆದೆಲೆ ಬಳ್ಳಿಯು ತುಂಬ ಚೆನ್ನಾಗಿ ಹರಡಿರುತ್ತದೆಯೋ ಆ ಮನೆಯು ಸುಭಿಕ್ಷವಾಗಿರುತ್ತದೆ. ಮಹಾಲಕ್ಷ್ಮಿಯ ಹೆಜ್ಜೆ ಗುರುತುಗಳು. ಯಾವ ಮನೆಯಲ್ಲಿ ಬೆಳ್ಳಿಯಿಂದ ಮಾಡಿದಂತಹ ಮಹಾಲಕ್ಷ್ಮಿಯ ಹೆಜ್ಜೆ ಗುರುತುಗಳನ್ನು ಇಟ್ಟು ಪೂಜೆ ಮಾಡುತ್ತಾರೋ ಆ ಮನೆಯಲ್ಲಿ ಸದಾಕಾಲ ಸುಖ, ಶಾಂತಿ, ನೆಮ್ಮದಿ ನೆಲೆಸಿರುತ್ತದೆ. ಸ್ವಸ್ತಿಕ ಚಿಹ್ನೆ. ನಮ್ಮ ಹಿಂದೂ ಧರ್ಮದಲ್ಲಿ ಸ್ವಸ್ತಿಕ ಚಿಹ್ನೆಗೆ ಬಹಳ ಪ್ರಮುಖವಾದ ಸ್ಥಾನವಿದೆ. ಸ್ವಸ್ತಿಕ ಚಿಹ್ನೆ ಗಣೇಶ ಹಾಗೂ ಲಕ್ಷ್ಮೀ ದೇವಿಯ ರೂಪವಾಗಿದೆ. ಹಾಗಾಗಿ ಮಹಾಲಕ್ಷ್ಮಿಯು ನಮ್ಮ ಮನೆಯಲ್ಲಿ ಹೆಚ್ಚು ಕಾಲ ಉಳಿಯಲು ಸ್ವಸ್ತಿಕ ಚಿಹ್ನೆಯನ್ನು ಮನೆಯಲ್ಲಿ ಸ್ಥಾಪಿಸಬೇಕು. ಸ್ವಸ್ತಿಕ ಚಿಹ್ನೆಯನ್ನು ಹೊಸ್ತಿಲ ಮೇಲೆ ರಂಗೋಲಿ ಹಾಕುವುದರಿಂದ ಅಂಥವರ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸ್ಥಿರವಾಗಿ ನೆಲೆಸುತ್ತಾರೆ. ಏಕೆಂದರೆ ಹೊಸ್ತಿಲು ಲಕ್ಷ್ಮೀ ದೇವಿಯ ನಿವಾಸವಾಗಿರುತ್ತದೆ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.